ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ಸಿದ್ದಾರೂಢ ಸ್ವಾಮಿ ಮಠದಲ್ಲಿ ಇಂದು ರುದ್ರಾಭಿಷೇಕಂ ಸಿನಿಮಾದ 2 ಹಾಡುಗಳನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಸಂಸದರು ಆದ ಜಗದೀಶ್ ಶೆಟ್ಟರ್ ಹಾಗೂ ರುದ್ರಾಭಿಷೇಕಂ ಚಿತ್ರದ ನಾಯಕ ನಟ ವಿಜಯ್ ರಾಘವೇಂದ್ರ, ನಟಿ ಪ್ರಿಯಾಂಕಾ ತಿಮ್ಮೇಶ್, ಸಂಗೀತ ನಿರ್ದೇಶಕ ವಿ ಮನೋಹರ್ ಹಾಗೂ ಚಿತ್ರದ ನಿರ್ಮಾಪಕರು ಸಿದ್ದಾರೂಢ ಟ್ರಸ್ಟ್ ಕಮಿಟಿಯವರು ಹೀಗೆ ಹಲವು ಗಣ್ಯರು ಪ್ರೇಕ್ಷಕರ ಮುಂದೆ 2 ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಪ್ರೇಕ್ಷಕರು ರುದ್ರಾಭಿಷೇಕಂ ಚಿತ್ರದ ಹಾಡುಗಳಿಗೆ ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದ್ದು, ಚಿತ್ರ ಜೂನ್ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಕಾರಣ ಎಲ್ಲ ಪ್ರೇಕ್ಷಕರು ಕೂಡ ಕುಟುಂಬ ಸಮೇತ ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು ಅಂತ ಮನವಿ ಮಾಡಿದ್ದಾರೆ. ಹಾಗೆ ನಮ್ಮ ಸ್ನೇಹ ಬೆಳೀತಾ ಬಂತು. ಅವರು ಈ ಒಂದು ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಬಹಳ ಸಂತೋಷ ಆಯಿತು. ಇದರಲ್ಲಿ ಸಂಗೀತ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಹಾಗೆ ಒಂದು ಸಿನಿಮಾ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಬೆನ್ನೆಲುಬು ಯಾರು ಅಂತಂದ್ರೆ ಅನ್ನದಾತರಾದಂತಹ ನಿರ್ಮಾಪಕರು. ಭರವಸೆ ಇದೆ, ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡ್ತೀರ ಅನ್ನೋ ಭರವಸೆ ಕೂಡ ಇದೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ರೆ ನಾವು ಥಿಯೇಟ್ರಿಗೆ ಹೋಗಿ ನೋಡ್ತೀವಿ ಅನ್ನೋ ಮಾತುಗಳನ್ನ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಸೊ ಸಿನಿಮಾ ಚೆನ್ನಾಗಿ ಮಾಡಬೇಕು ಅನ್ನೋ ಜವಾಬ್ದಾರಿ ನಮ್ಮದು. ಈ ಬಿಸಿಲಲ್ಲೂ ಕೂಡ ನೀವೆಲ್ಲ ಕುತ್ಕೊಂಡು ಇಷ್ಟು ತಾಳ್ಮೆಯಿಂದ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಸಿನಿಮಾ ನೋಡ್ತೀರ ಅನ್ನೋ ನಂಬಿಕೆ. ನಿನ್ನೆ ಮಳೆ ಮೇಲಿಂದ ಬರ್ತಿತ್ತು, ಇವತ್ತು ಬೆವರಿನ ಮಳೆ ಆಗ್ತಾ ಇದೆ. ಅದ್ರ ಪ್ರತಿಫಲ ಇದ್ದೇ ಇರುತ್ತಲ್ವಾ, ಎಲ್ಲದಕ್ಕೂ ಒಂದು ಪ್ರತಿಫಲ ಇದ್ದೇ ಇರುತ್ತೆ. ಇಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ಅವರ ಕ್ಷೇತ್ರದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ನನಗೆ ಬಹಳ ಹೆಮ್ಮೆ ಇದೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು, ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಮ್ಮ ಚಿತ್ರತಂಡಕ್ಕೆ ಕೋರ್ತಾ, ಚಿತ್ರರಂಗದ ಮೇಲೆ ಕೋರ್ತಾ, ನನ್ನ ಕುಟುಂಬದ ಮೇಲೆ ಕೋರ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿದ್ದೇ ಆ ಸಿನಿಮಾಗಳ ಅಂದರೆ ಕಥೆಗಳನ್ನು ಚೆನ್ನಾಗಿ ಮಾಡೋದು. ಅಫ್ಕೋರ್ಸ್ ಅಪ್ಪು ಅವರು ಸಿನಿಮಾ ಮಾಡಿದ್ರು, ಅಪ್ಪು ಅವ್ರ ಸಿನಿಮಾ ಅಂತ ಹೇಳಿದ್ರೆ ಸಾಕು. ಒಂದು 5 ವರ್ಷದ ಮಗುವಿಂದ ಹಿಡಿದು 75 ವರ್ಷದ ಹಿರಿಯರು ಕೂಡ ಸಿನಿಮಾ ನೋಡಿ ಭಾಳ ಖುಷಿ ಪಡುವಂಥ ಒಂದು ಅವಕಾಶ ಅವರು ಸಿಗ್ತಾ ಇತ್ತು. ಅದನ್ನು ಅವರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಅದನ್ನು ಪಡೆದಿದ್ದು, ಅವರು ಅದನ್ನು ಸಂಪಾದಿಸಿದ್ದು ಅಂತ ಹೇಳಿ ಖಂಡಿತ ಅವ್ರ ಹಾದಿ ನಡೆಯೋದಕ್ಕೆ ನಾನು. ಆಮೇಲೆ ಆ ಮನೆ ಅಂತ ಹೇಳಾದ್ಮೇಲೆ ಅದನ್ನು ನಾವು ಕಲಿಬೇಕೇ ಹೊರತು ಅದರಿಂದ ಬೇರೆ ಯಾವುದೇ ಮಾತು ನನಗೆ ನೆನಪು. ಸೊ ಉತ್ತರ ಕರ್ನಾಟಕದಾಗ ಇಲ್ಲಿ ಹಿಟ್ಟಾದರೆ ಎಲ್ಲ ಕರ್ನಾಟಕದ ಹಿಟ್ಟ ಅಂತ ಹೇಳಿದೆ ಫಿಲ್ಮು. ಸೊ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಎಷ್ಟು ಅವಕಾಶ ಸಿಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ? ಸರ್ ಇವಾಗ ಬಹಳ ಸಿಗ್ತದೆ. ಮುಂಚೆ ಇತ್ತೋ ಇಲ್ವೋ ಅದ್ರ ಬಗ್ಗೆ ಹೇಳೋದಕ್ಕೆ ಅಷ್ಟು ಪ್ರಬುದ್ಧತೆ ನನಗಿಲ್ಲ. ಯಾಕಂದರೆ ಬೆಳ್ಕೊಂಡು ಬಂದದ್ದು ಕೂಡ, ನಾನು ಕೂಡ ಇಂಡಸ್ಟ್ರಿ ನೋಡ್ಕೊಂಡು ಬಂದಿದ್ದೆ. ಆದರೆ ಇವಾಗ ಅದು ಸಂಗೀತ ಕ್ಷೇತ್ರದಲ್ಲಾಗಿರ್ಬೋದು, ಅಭಿನಯ ಕ್ಷೇತ್ರದಲ್ಲಾಗಿರ್ಬೋದು, ನಿರ್ದೇಶನ ಕ್ಷೇತ್ರದಲ್ಲಾಗಿರ್ಬೋದು, ತಾಂತ್ರಿಕ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ಕಡೆ ಉತ್ತರ ಕರ್ನಾಟಕ ಅಂತಲೇ ಅಂದರೆ ಸುಮ್ಮನೆ ಯಾವುದೇ ಒಂದನ್ನ ಭಾಗ ಮಾಡಿದರೆ ಎಲ್ಲ ಭಾಗಗಳಿಂದ ಕಲಾವಿದರು, ತಂತ್ರಜ್ಞರು ಕೆಲಸ ಮಾಡ್ತಿದ್ದಾರೆ. ಅವ್ರ ಸಿನಿಮಾಗಳು ಭಾಳ ಒಳ್ಳೆ ರೀತಿಯಲ್ಲಿ ಜನ ನೋಡಿ ಒಪ್ಕೋತಾ ಇದ್ದಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಬೇಕು ಅನ್ನೋದೇ ನನ್ನ ಆಸೆ, ಕಲಾವಿದನಾಗಿ ನನ್ನ ಆಸೆ. ಸರ್ ಈ ಚಿತ್ರದಲ್ಲಿ ಎಷ್ಟು ಹಾಡಿದ್ದಾರೆ? 4 ಹಾಡು. ಸರ್ ಏನಂದರೆ ಕೊನೆಯದಾಗಿ ಹುಬ್ಳಿ ಭಾಷೆ ಒಳಗಡೆ ನಮ್ಮ ಹುಬ್ಳಿ ಜನತೆಗೆ ಈ ಸಿನಿಮಾನ ಬಂದು ನೋಡ್ರಿ ಅಂತೇಳಿ ನೋಡೋಕಬೇಕ್ರಿ. ನಾನು ರೀಸೆಂಟಾಗಿ ರಾಕ್ಷಸ ನೋಡಿದ್ದೀನಿ, ಅದ್ರಾಗ ಒಂದು ವೆಬ್ ಸೀರೀಸ್ ಮಾಡಿದ್ದೀನಿ, ಸೌದತ್ತಿಯಾಗಿ ಶೂಟಿಂಗ್ ಮಾಡಿದ್ದು. ಇವೆಲ್ಲರೂ ಬಂದು ಥಿಯೇಟ್ರ್ನಾಗ ಸಿನಿಮಾ ನೋಡಿದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ. ನಿಮ್ಮೆಲ್ಲರೂ ಆಶೀರ್ವಾದ ನಾವು ಸದಾಕಾಲ ಬೆಳ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸರ್. ಇವತ್ತು ನಾವು ರುದ್ರಾಭಿಷೇಕ ಸಿನಿಮಾದ 2 ಸಾಂಗ್ಗಳು ರಿಲೀಸ್ ಮಾಡಿದ್ದು. ನಾವು ಸಿದ್ದರಾಯ ಸ್ವಾಮಿ ಮಠದಲ್ಲಿದ್ದೀವಿ, ಸಿದ್ದಾರೂಢ ಸ್ವಾಮಿ ಮಠದಲ್ಲಿದ್ದೀವಿ. ಅದು ಇಲ್ಲಿ ನಾನಿದ್ದು ಮೊದಲನೇ ಸಾರಿ ಬರ್ತಾ ಇರೋದು. ತುಂಬ ಒಳ್ಳೆ ಪ್ರೀತಿ ಸಿಗ್ತಾ ಇದೆ. ಇಲ್ಲಿರೋ ಎಲ್ಲರನ್ನೂ ಭೇಟಿ ಮಾಡಿ ನನಗೆ ತುಂಬ ಖುಷಿ ಇದೆ. ಹಾಗೆ ನಮ್ಮ ಸಾಂಗ್ ಇಲ್ಲಿ ರಿಲೀಸ್ ಆಗ್ತಿರೋದು ಇನ್ನೂ ದೊಡ್ಡ ಖುಷಿ ಇದೆ. ಸೊ ನೀವೆಲ್ಲರೂ ಇನ್ನು ಮುಂದೆ ಬರೋ ನೆಕ್ಸ್ಟ್ ಮಂತಲ್ಲಿ ನಾವು ಸಿನಿಮಾನ ರಿಲೀಸ್ ಮಾಡೋ ಪ್ಲಾನಲ್ಲಿದ್ದೀವಿ. ನಾವೆಲ್ಲರೂ ಥಿಯೇಟ್ರಿಗೆ ಸಿನಿಮಾ ನೋಡಬೇಕು ಅಂತ ಹೇಳ್ತಿದ್ದೀವಿ. ನಮ್ಮೆಲ್ಲ ತಂಡದ ಮೂಲಕ ನಾನು ತಿಳ್ಕೊಳ್ಳೋದೊಂದು ಕನ್ನಡ ಸಿನಿಮಾನ ಬೆಳೆಸಿ. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.